ಏನಿಲ್ಲ ನೀವು ಅಕ್ಕಿ ಪಾಲಿ ದೇವ್ರ ನೀವು. ಥ್ಯಾಂಕ್ ಯು. ಯಾಕೆ ಹೇಳ್ತಿರೋದು? ಆಸೆ ಆಗಿರೋಕ್ಕೆ ಅದು ಸಂತೋಷನಾ? ಈಗ ಬ್ಯಾಸರಾಗಿ ಬಿಟ್ಬಿಟ್ಟಿದ್ವಿ ನಾವು. ತಾನ ಯೂಟ್ಯೂಬ್ನಾಗ ನೋಡಿ ಹೇಳ್ರಿ. ಆಮೇಲೆ ಯೂಟ್ಯೂಬ್ ನೋಡಿ ನಮ್ಮ ಮಕ್ಳಿಗೆ ಫೋನ್ ಮಾಡಿ ಹೇಳ. ಇವ್ರು ಇಲ್ಲೇ ಇರ್ತಾರ ಸರ್. ನಮ್ಮ ಮಗ ಇಲ್ಲೇ HSR ಲೇಔಟ್ನಾಗ ಸಿವಿಲ್ ಇಂಜಿನಿಯರ್ ಕಂಪ್ನಿ ಒಳಗೆ ಇದ್ದೀನಿ ಸರ್. ಅವು ಬಂದು ಇಲ್ಲೆಲ್ಲ ಕೇಳ್ಕೊಂಡು ಇವನು ಬಂದು ಮಂದಿನೆಲ್ಲ ಕೇಳ್ಕೊಂಡು ಅವಾಗ ನಾವು ಬಂದು ಕರ್ಕೊಂಡ್ಬಂದ್ವಿ. ಕಷ್ಟ ಆಕಿತ್ತು ಸರ್. ಈಗ ಒಂದು 8 ರೊಟ್ಟಿ ಮಾಡಿಲ್ಲ ಬಂದು ಹತ್ಕೊಂತ ಕುಂತು ಬಿಡಾಕಿ. ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಒಂದು 8 ರೊಟ್ಟಿ ಮಾಡಿಲ್ಲ ಅಂದ್ರೆ ಅಳ್ಕೊಂತ ಕುಂತು ಬಿಡಾಕಿ. ನಮ್ಗೆ ಏನಪ್ಪ ಇದು ಹೆಂಗೆ ಆತಲ್ಲ ಇಂಥಲ್ಲಿ ಐತಂದಾಗ ನಮ್ಮ ಮಕ್ಕಳು ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಬಂದ್ವಿ. ಏನಿಲ್ಲ, ನೀವು ಮಾಡ್ತಿರ್ತಕ್ಕಂಥ ಪದ್ಯನೇ ನಿಮಗೆ ರಿಸಲ್ಟ್ ಬಂದಿರೋದು. ನಾವು ಮಾತ್ರ ಸಪೋರ್ಟ್ ಮಾಡಿದ್ವಿ. ಇದೇ ಪತ್ರಿಕೆ 2 ವರ್ಷ ಮಾಡಿ ಇನ್ನೂ ಅಡಿಕೆ ಸಣ್ಣ ಏನು ತೊಂದರೆ ಇಲ್ಲ. ಯಾರು ಹೇಳೋ ಅಂತ ಕೇಳಿ ತಲೆ ಕೆಡಿಸ್ಕೊಳ್ಳಿ. ನಾವು ನಮಗೆ ಗೊತ್ತು. ಸೊ ನಿಮಗೆ ಹೆಂಗೆ ನಂಬಿದ್ರಿ ಸರ್ ಈ ಕಾನ್ಸೆಪ್ಟ್ ನ? ಹೆಂಗ್ ನಂಬಿದ್ರಿ? ಅಂದ್ರೆ ಇಲ್ಲಿ ದೊಡ್ಡ ಹಾಸ್ಪಿಟಲ್ಗೆಲ್ಲ ಹೋಗಿರ್ತೀರಿ? ಹೌದು, ಹೋಗಿದೀವಿ. ಹುಬ್ಳಿಲೆಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗಿರೋದು ನಾವು. ಅಲ್ಲಿ ಹೇಳಿರೋ ಟ್ರೀಟ್ಮೆಂಟ್ಗೂ ಅಲ್ಲಿ ಬಂದಿರೋ ಇದಕ್ಕೂ ನೀವು ಇದನ್ನ ಹೆಂಗೆ ಅಷ್ಟೇ ನಂಬಿದ್ರಿ? ಇಲ್ಲಿ ಪೇಷಂಟ್ಸ್ ಕಂಡೀಷನ್ಸ್ ನೋಡಿನೇ ಬಿಲೀವ್ ಆಗಿತ್ತು ಸರ್. ಮುಂಚೆ ಆರಾಮಾಗಿರಲ್ಲ ಸರ್. ಅದೇ ಸರ್, ಅಷ್ಟೇ ಸರ್ ಸಂತೋಷ ನಮಗೆ. ನೀವು ಹೇಳಿರಲ್ಲ ಒಂದು ಮಾತು, ನಾನು ಅಷ್ಟೆಲ್ಲ ಮಾಡಿದೀನಿ ಸರ್. ನಮಗೆ ಎಷ್ಟೆಲ್ಲ ಆರ್ಥಿಕವಾಗಿ ಎಲ್ಲ ರೀತಿ ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಈ ಟೈಮ್ನಾಗ ಅವ್ರು ನೋವು ಅಂತ ಅನ್ಕೊಂಡಿರುವಾಗ ನಮ್ಗೊಂದು ದುಃಖ ಆಗುತ್ತಲ್ಲ ಸರ್ ಮನೆಗೆ ಬಂದಾಗ ಅಂತ. ಅಷ್ಟು ನೀವು ಅಷ್ಟು ಚೆನ್ನಾಗಿ ಒಂದು ಮುತುವರ್ಜಿ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಲ್ಲ ಸರ್. ಇಲ್ಲ ಸರ್, ನೋಡ್ಕೊಂಡಿರೋಕ್ಕೆ ನೀವು ಹೇಳಿರಲ್ಲ ಒಂದು ಮಾತು, ಎಷ್ಟು ಖರ್ಚು ಮಾಡಕ್ ನಾನು ರೆಡಿ ಇದ್ದೆ ಸರ್, ನಮಗೆ ಒಂದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ. ನಮ್ಗೆ ಒಂದು ನಿಮ್ಮನ್ನ ವಾಸಿ ಮಾಡಕ್ಕೆ ಸಿಕ್ಕಿರೋ ಒಂದು ಭಾಗ್ಯ ಅಂತ ಸರ್. ನಮ್ಗೆ ಒಂದು ಭಾಗ್ಯ ಸಿಕ್ಕಂಗೆ ಸರ್. ಸ್ನೇಹಿತರೆ, ನಮ್ಮಲ್ಲಿ ಅಕ್ಕ ಮಹಾದೇವಿ ಅಂತ ಇದ್ದಾರೆ. ಅವ್ರಿಗೆ ಮಂಡಿ ನೋವು ಸಿವಿಯರ್ ಆಗಿತ್ತು. ಇಲ್ಲಿಗೆ ಬಂದಮೇಲೆ 90% ಕಡಿಮೆ ಆಗಿದೆ. ಬಟ್ ಅವರೊಂದು ಹೊಸದಾಗಿ ಕೆಳಗಡೆ ರಂಗೋಲಿ ಹಾಕಿ ಕೆಳಗಡೆ ಓಡಾಡುವಾಗ ಬಿದ್ದುಬಿಟ್ಟು ಮಂಡಿ ನೋವು ಜಾಸ್ತಿ ಮಾಡ್ಕೊಂಬಂದಾರೆ. ಒಂದು 15 ದಿನದಿಂದ ಜಾಸ್ತಿ ಆಗಿದೆ. ಬಟ್ ಅಷ್ಟು ಬಿಟ್ಟರೆ ನೋವು ಕಡಿಮೆ ಆಗಿದೆ. ಅವ್ರ ಮನೇಲಿ ಹೇಳ್ತಾ ಇರ್ತಕ್ಕಂಥ ಕಂಪ್ಲೇಂಟ್ ಅಲ್ಲ ಅದು. ಸೊ 100% ಪಥ್ಯ ಮಾಡ್ತಾರೆ. 1% ಕೂಡ ಡಿವಿಯೇಷನ್ ಆಗಿಲ್ಲ ಅಂತ. ಅವ್ರಿಗಿರೋ ಮಂಡಿ ನೋವಿಗೆ ಅವ್ರಿಗಿರ್ತಕ್ಕಂಥ ವಯಸ್ಸಿಗೆ ಮತ್ತು ಬೋನ್ ವೀಕ್ ಆಗಿರೋದಕ್ಕೆ ಮಂಡಿ ನೋವೇ ವಾಸಿ ಆಗಬಾರ್ದು. ಬಟ್ ಪಥ್ಯ 100% ಮಾಡಿರೋದ್ರಿಂದ ಅವ್ರಿಗೆ ಮಂಡಿ ನೋವು 90% ಕಡಿಮೆ ಆಗುತ್ತೆ ಬೀಳೋಕ್ಕಿಂತ ಮುಂಚೆ. ಸೊ ಅಷ್ಟು ಶಿಸ್ತಿಂದ ಮಾಡಿದ್ದಾರೆ ಅವರು. ಅಕ್ಕಮಹಾದೇವಿ ಅಂದ್ರೆ ನಿಜವಾಗ್ಲೂ ಅಕ್ಕಮಹಾದೇವಿನೇ ಅದೇ ಥರನೇ ಡಯಟ್ ಮಾಡ್ತಾ ಇದ್ದಾರೆ. ಅಕ್ಕಿ ಸಂಬಂಧನ ಕುಸುಬಿ ಎಣ್ಣೆ ತೊಗೊಂಬರ್ತೀನಿ ಸರ್. ಕುಸುಬಿ 550 ರೂಪಾಯಿ ಲೀಟ್ರ್. 550 ರೂಪಾಯಿ ಲೀಟ್ರ್, 1 ಲೀಟ್ರ್ ಗಾಣದಾಗ ಅಲ್ಲೇ ಹಾಕಿ ಕೊಡ್ತಾರೆ. ಕುಸುಬಿ, ಪ್ಯೂರ್ ಕುಸುಬಿ ಸರ್. ಹುಬ್ಳಿ ಸಮೃದ್ಧಿ ಆಯಿಲ್ ಮಿಲ್ ಅಂತ ಸರ್, ಅಲ್ಲಿ ಹೋಗಿ ತೊಗೊಂಡ್ಬಂದಿರ್ತೀನಿ. ಹುಬ್ಳಿಗೆ ಹೋದಾಗ ಅದನ್ನ ನಾವು ಬಿಡಿಸ್ಬಿಟ್ರು. ಹಳೆ ನಾವು ಅದನ್ನು ಬಿಟ್ಬಿಟ್ಟಿವಿ ಸರ್. ಅದನ್ನ ತಿನ್ನೋದು ಈಗ ಎಲ್ಲ ಕುಸುಬಿ ಎಣ್ಣಿನ ರೀ. ಶುದ್ಧ ಕಾಫಿ ಟೀ ನಾನಂದ್ರೆ ಲೆಸ್ ಕುಡಿತೀನಿ ಸರ್. ಲೆಸ್ ತಗೊಂತೀರಾ? ಸೊ ನೀವು ಬೆಳಗಿನ ಸಾಯಂಕಾಲ ಏನೇನು ಮಾಡ್ತೀರಾ ಸರ್ ಹೇಳಿ ಕರೆಕ್ಟ್ ಆಗಿ? ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತೀನಿ, ಆಮೇಲೆ ಬೂದುಗುಂಬಳಕಾಯಿ ಜ್ಯೂಸ್, ಆಮೇಲೆ ಪಾಲಕ್ ಜ್ಯೂಸ್, ಆಮೇಲೆ ಬೀಟ್ರೂಟ್ ಕ್ಯಾರೆಟ್ ಹಾಕಿ ಒಂದು ಜ್ಯೂಸ್. ಒಂದು ನಿಂಬೆ ಹಣ್ಣು ಒಂದು 4 ಜ್ಯೂಸ್ ಇಟ್ಟು ಒಂದು ದಿನಕ್ಕೆ ಒಂದು ನಿಂಬೆ ಹಾಕ್ಕೊಂತೀನಿ. ಎಲ್ಲ ಮಿಕ್ಸ್ ಮಾಡಿ ಕುಡಿದ್ಮ್ಯಾಗ ಅಷ್ಟು ಬೆಳಿಗ್ಗೆ ತೊಗೊಂಡಿರ್ತೀನಿ. ಬೆಳಿಗ್ಗೆನೂ 10 ಗಂಟೆಗೆ 1:30-2 ಗಂಟೆ ಆದಾಗ ಅವಾಗ ಬೇಕಾದ್ರೆ ನಾವು ಮುದ್ದೆ ಮಾಡ್ಕೊಳ್ಳೋದು, ಜೋಳ ಮಿಕ್ಸ್ ಮಾಡ್ಕೊಂತೀನಿ ಮಧ್ಯಾಹ್ನಕ್ಕೆ. ಆಮೇಲೆ ಇಲ್ಲಾಂದ್ರೆ ರೊಟ್ಟಿ ಮಾಡಿರ್ತೀವಲ್ಲ, ರೊಟ್ಟಿ ಮಾಡ್ತೀನಿ. ಇಷ್ಟ ರಾತ್ರಿ ಅವು ನೆನೆಸಿದ ಕಾಳು, ಹೆಸರು ಕಾಳು, ಮೆಂತೆ ಕಾಳು, ಮೆಕ್ಕಿ ಮಳಿಗೆ ಬಂದು ಸರ್. ಡ್ರೈ ಫ್ರೂಟ್ಸ್, ಬಾದಾಮಿ, ವಾಲ್ನಟ್ ಅವನ್ನೆಲ್ಲ ತಿನ್ನಂಗಿಲ್ಲ. ಸೂಪರ್, 100% ಡಯಟ್ ಮಾಡ್ತಾರೆ. ರಿಯಲಿ ವೆರಿ ಹ್ಯಾಟ್ಸ್ ಆಫ್ ಯು. ಈ ವಯಸ್ಸಲ್ಲಿ ಡಯಟ್ ಮಾಡಿಕೊಂಡು, ಮುಖ್ಯವಾಗಿ ಇನ್ನೊಂದೇನ ಗೊತ್ತಾ ನಿಮ್ಗೆ, ಪೈನು ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು?
ಒಂದು ಐದು ವರ್ಷ 5 ವರ್ಷದಿಂದ ಇತ್ತು. ಇದಕ್ಕೆ ಎಷ್ಟು ಸರಿ ಎಷ್ಟೆಷ್ಟು ಜಾಗದಲ್ಲಿ ಪ್ರಯತ್ನ ಪಟ್ಟಿರ್ತಾರ? ಒಂದು 4 ಆರ್ಥೋಪೆಡಿಕ್ ಆಗಿರ್ ಸರ್ ಹುಬ್ಳಿ ಒಳಗೆ. ಏನ್ ಹೇಳಿದ್ರು ಅವರು? ಅವ್ರು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಮಂಡೆ ನೀವು ಆಪರೇಷನ್ ಮಾಡಿಸ್ಕೊಂಡಂಗೆ ನಾನು ವಾಸಿ ಮಾಡ್ಕೋಬೇಕಂತ ಪಣ ತೊಟ್ಟು ವಾಸಿ ಮಾಡ್ಕೊಂಡಿದ್ರಿ ನೀವು ಅಲ್ವಾ? ಆಮೇಲೆ ನಾವು ಯಾರ ಏನಾರ ಹೇಳಿದ್ ಎಲ್ಲ ಮಾಡೀನ್ರಿ. ಕಾಲು ಸಂಬಂಧ ಈಗ ಕರ್ಕಿ ರಸ ಕುಡಿಯೋದು ಅದನ್ನ ಸುಮ್ಮನೆ ಕುಡಿಯೋದ್ರಿ. ಬೆಳಿಗ್ಗೆ ತುಪ್ಪನ ಎಲ್ಲ ಮಾಡೀನಿ. ನಿಮ್ಗೆ ಯೂಟ್ಯೂಬ್ ನೋಡಿದ್ಮ್ಯಾಗ ಅವಾಗ ಬಂದಿದ್ದು. ಇದು ನಿಮ್ಗೆ ಹೆಂಗ ಅನಿಸ್ತು? ನೀವು ಎಲ್ಲಾ ಡಯಟ್ ಮಾಡಿರೋದು ಈಗ ಆರಾಮ್ ಅನ್ಸೈತ್ರಿ. ಅದು ಬಾಡಿ ಹಂಗರ ಬೆಳಿಗ್ಗೆ ಇಷ್ಟು ಕೇರು ಕೇಳ್ತಾರೆ ಎಷ್ಟು ಸರ್ಗಿದೆಲ್ಲ ಏನೋ ಚಿಂತೆ ಮಾಡ್ತೀರಿ ಅಂತ ಹೇಳ್ತಾರ್ರಿ. ಏನ್ ಚಿಂತೆ ಮಾಡಕ್ ಏನೈತಿ ನಮ್ದೆಲ್ಲ ಆರಾಮ ಅದೀವಿ. ಮತ್ ಕಾಲಿನ ಸಂಬಂಧ ತೋರಿಸ್ಕೊಂಡಿದ್ದಿಲ್ಲ ಡೈರೆಕ್ಟ್ ಹೇಳ್ಯಾರ ಹಿಂಗ್ ಮಾಡ್ತೀನಿ. ಫ್ರೂಟ್ಸ್ ಬೇಡ, ಈಗ 5 ಕೆಜಿ 1 ವರ್ಷ ಹಾಕ್ಬಿಡ್ರಿ ತಿಂದೆ. ಬೇಡ ಬೇಡ. ಫ್ರೂಟ್ಸ್ ಹೆಂಗ್ ಗೊತ್ತಾ? ಫ್ರೂಟ್ಸ್ ಫ್ರಕ್ಟೋಸು, ನಾವು ಫ್ರಕ್ಟೋಸ್ಗೆ ಆಪೋಸಿಟ್ ಅಂತಲ್ಲ, ಫ್ರಕ್ಟೋಸ್ ಇಸ್ ನಾಟ್ ಗುಡ್ ಫಾರ್ ಬಾಡಿ ಅಂತ. ಹಂಗಾಗಿ ಎಲ್ಲ ಇವತ್ತು ಏನೇನು ಕಾಯಿಲೆ ಬಂದಿದ್ದೀವಿ ಜಗತ್ತಲ್ಲಿ ಎಲ್ಲ ಫ್ರಕ್ಟೋಸ್ ಸಂಬಂಧಪಟ್ಟಿರೋದು. ಅಂದ್ರೆ ಸಕ್ಕರೆ ಫ್ರಕ್ಟೋಸು, ಬೆಲ್ಲ ಫ್ರಕ್ಟೋಸು, ಫ್ರೂಟ್ಸು, ಡ್ರೈ ಫ್ರೂಟ್ಸ್, ಕಲ್ಸಕ್ಕರೆ, ಜೇನುತುಪ್ಪ ಎಲ್ಲ ಕೂಡ ಫ್ರಕ್ಟೋಸು. ಆಕ್ಚುಲಿ ಸಕ್ಕರೆ ಬೆಲ್ಲನ ನಾವೇನಾದ್ರೂ 1-2 ವರ್ಷ ಸ್ಟಾಪ್ ಮಾಡ್ಬಿಟ್ರೆ ನಮ್ಮ ಬಾಡಿಗೆ ಹೋಗೋದನ್ನ, ಮತ್ತೆ ಮಿಲ್ಕು ಮತ್ತೆ ಗೋಧಿ ಇದು ಸ್ಟಾಪ್ ಮಾಡ್ಬಿಟ್ರೆ 90% ಆಫ್ ದ ಕಾಯಿಲೆಗಳು ಎಲ್ಲ ಕ್ಲಿಯರ್ ಆಗ್ಬಿಡ್ತಾವೆ. ಅಷ್ಟು ಬೆನಿಫಿಟ್ ಆಗುತ್ತೆ ನಮ್ಮ ಬಾಡಿಗೆ. ಅದು ನಾವು ಒಂದಲ್ಲ ಒಂದು ರೀತಿಲಿ ಫ್ರಕ್ಟೋಸ್ ಬಾಡಿ ಒಳಗೆ ಹೋಗ್ಬಿಡುತ್ತೆ, ಅದು ನಮಗೆ ಎಫೆಕ್ಟ್ ಆಗುತ್ತೆ. ಇದೆಲ್ಲ ಸರ್ ಇದು ಶರೀರ ದಪ್ಪ ಇತ್ರಿ, ಈಗೆಲ್ಲ ಇಳಿದು ಬಿಟ್ಟತ್ರಿ ಎಲ್ಲ. ಏನಿಲ್ಲ ಅದೇ ನೋಡಿ ಮೇನು. ಇವಾಗ ಒಂದ್ಸರಿ ದಪ್ಪ ಆಗ್ಬಿಟ್ರೆ ಸಣ್ಣನೇ ಆಗಲ್ಲ, ಅಥವಾ ಮಂಡಿನ ಬಂದ್ರೆ ಹೋಗೋದೇ ಇಲ್ಲ ಅಂತ ಹೇಳ್ತಾರಲ್ಲ. ಹೇಳ್ತಾರೆ. ಬಟ್ ಆದ್ರೂ ನೀವು ವಾಸಿ ಮಾಡ್ಕೊಂಡಿದ್ರ? ಸರ್ಜರಿ ಯಾಕೆ ಬೇಡ ಅನ್ಸಿತ್ತು ನಿಮ್ಗೆ? ನಾವು ಒಬ್ಬಟ್ಟಿಗೆ ಕೆಳಗ್ ಕುಂದ್ರಂಗಿಲ್ಲ ಅಂತ. ಆಮೇಲೆ ಮತ್ತೆ ಮತ್ತೊಬ್ಬರಿಗೆ ಭಾರ ಮಕ್ಕಳಿಲ್ಲೇ ಇಂಜಿನಿಯರ್ ಅದಾರ ಸರ್ ಇಬ್ರು. ಅದನ್ನ ಮಾಡ್ಕೊಂಡು ಅಂತರ್ಲಿ ಅಡ್ಡಾಡೋದಕ್ಕಿಂತ ಇದು ಗುಣ ಅಲ್ರಿ. ಕರೆಕ್ಟ್. ನ್ಯಾಚುರಲ್ ಆಗಿ ಈಗ ಎಲ್ಲಾ ಕೆಲಸ ಮಾಡ್ತೀನಿ ಹೌದಾ? ಏನೇನ್ ಮಾಡ್ತೀರಿ? ಎಲ್ಲ ಮುಂಜಾನೆ ಕಸ ಹೊಡೆಯೋದು, ಅಡಿಗೆ, ಮತ್ತೆ ಶಾಲೆಗೆ ರೊಟ್ಟಿ ನಿತ್ಕೊಂಡ ಮಾಡ್ತೀನಿ. ನಿನ್ಕಂಡ ರೊಟ್ಟಿ ತಟ್ಟೋದಾ? ಸೂಪರ್. ತಟ್ಟೆ ಮಾಡ್ತಾಳ್ರಿ, ಅಂದ್ರ ಲಟ್ಟಿಸಂಗಿಲ್ಲ, ಕೈಲೇ ಬಡದ ಮಾಡ್ತಾಳ. ರೊಟ್ಟಿ ಮಾಡ್ತೀವಿ, ಎಲ್ಲ ಮಾಡ್ತೀನಿ. ರಸ ಮಾಡೋದು ಎಲ್ಲಾದ್ರು ಯಾವ್ದು ಬಿಡಂಗಿಲ್ಲ, ಎಲ್ಲಾರು ಮಾಡ್ತೀನಿ. ಆದ್ರ ಒಂದ್ ಸ್ವಲ್ಪ ಈ ಮಣ್ಣಿನಿಂದ ಚಳಿಗೆ ಏನಾರ ಹಂಗಾಗುವ ಚಳಿಗೆಲ್ಲ ನೀವು ಬಿದ್ದು ಎಷ್ಟು ದಿನ ಆಯ್ತು? ತಿಂಗಳು 15-20 ದಿವಸ ಆಗ್ಬೋದು. ಅವಾಗ ಕಾಲಾಗ ಶಕ್ತಿ ಇಲ್ಲದಂಗ ಐತ್ ಸರ್. ಕೆಳಗ ಸಿಗ್ತಿದ್ರು ಪಾದಗಳು ಸೆನ್ಸೇಷನ್ ಕಮ್ಮಿ ಆಗಿದೆ, ಒಂಥರ ಬೆಂಡದಂಗ ಅನ್ಸುತ್ತೆ, ದರು ಆದಂಗ ಆಗ್ಯಾವ್ರಿ. ಅದಕ್ಕೆ ಇವತ್ತು ಒಂದು ಪೌಡರ್ ಬರ್ತೀನಿ, ಅದು ನಮ್ಮಲ್ಲಿ ಇಲ್ಲ, ಅದಕ್ಕೆ ಅಮೆಜಾನ್ ಬರ್ಕೊಟ್ಟಿದ್ದೀನಿ. ಅಮೆಜಾನ್ ಅಲ್ಲಿ ತಗೊಳ್ಳಿ, ಕ್ರೆಡಿಟ್ ಪೌಡರ್ ಅಂತ. ಗುಳಿಗೆ ನಮ್ಗೆಲ್ಲ ಇಷ್ಟ ಅನ್ಸಿದ್ರು. ಪೌಡರ್ ಅಂತ ಬಹಳ ಇಷ್ಟ ಸರ್ ಈ ಕಾಲಾಗ ಶಕ್ತಿನ ಇಲ್ಲ ನೋಡ್ರಿ. ಅದು ಸರಿ ಮಾಡೋದು, ಅದು ಇಲ್ಲ. ಪ್ರೋಟೀನ್ ಪೌಡರ್ ಕೊಡ್ತಿದ್ದೀನಿ, ಅದನ್ನ ಈಗ ನಿಂತ್ಲಂದ್ರಿ ಒಂದ್ ಸ್ವಲ್ಪ ವಾಕಿಂಗ್ ಮಾಡಕ್ ಆಗವಲ್ದು. ಮಾಡ್ತೀನಿ ಕೆಲಸ. ಮಂಡಿಯಿಂದ ಕೆಳಗಡೆ ಅದ ಒಂದ್ ಸ್ವಲ್ಪ ಅದಕ್ಕೆ ನಾನು ಒಂದು ಪೌಡರ್ ಬರ್ದಿದ್ದೀನಿ, ಕ್ರಿಯೇಟಿನ್ ಪೌಡರ್ ಯೂಸ್ ಮಾಡ್ರಿ. ಆಮೇಲೆ ಮತ್ತೆ ಇವತ್ತು ಸ್ವಲ್ಪ ಏನು ಡಿವರ್ಮಿಂಗ್ ಮಾಡ್ತಾ ಇದ್ದೀನಿ, ಬಾಡಿ ಇರತಕ್ಕಂಥ ವರ್ಮ್ಸ್ ಸ್ವಲ್ಪ ಕ್ಲಿಯರ್ ಆಗ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಬಟರ್ ಯೂಸ್ ಮಾಡ್ಲಿ, ಬಟರ್ ಮತ್ತೆ ಫಿಶ್ ಆಯಿಲ್ ಕ್ಯಾಪ್ಸೂಲ್ ಬರ್ಕೊಳ್ಳಿ. ಮಂಡಿ ಸ್ವಲ್ಪ ಜೆಲ್ಲಲ್ಲಿ ಉತ್ಪತ್ತಿ ಆಯ್ತು, ಫಿಶ್ ಆಯಿಲ್ ಕ್ಯಾಪ್ಸೂಲ್ ಬರ್ಕೊಳ್ಳಿ. ಕ್ಯಾಪ್ಸೂಲ್ ತಗೊಳ್ಳಿ, ಏನಾದ್ರು ವೆಜಿಟೇರಿಯನ್ ಏನ್ ಪರವಾಗಿಲ್ಲ, ಫಿಶ್ ಆಯಿಲ್ ಕ್ಯಾಪ್ಸೂಲ್ ಬರ್ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡಿ. ಬೆಳಗ್ಗೆ ಒಂದು ಸ್ವಲ್ಪ, ಸಾಯಂಕಾಲ ಬೆಣ್ಣೆ ಮತ್ತೆ ಬಟರ್ ಇದ್ರದ್ದು ಎಮ್ಮಿದು ಇಲ್ಲ ಮನ್ಯಾಗ ಮಾಡ್ತಾರೆ, ಎಮ್ಮೆ ಹಾಲಿಂದ ಮಾಡ್ತಾರೆ. ಅದ್ರದಿಂದ ಪನ್ನೀರ್ ಇದ್ರೆ ಪನ್ನೀರ್ ಮಾಡಕ್ ಬಂದು ಹಾಲು ತರಿಸ್ಕೊಂತಿರಲ್ಲ, ಅದನ್ನ ಯೂಟ್ಯೂಬ್ ಅಲ್ಲಿ ಮಾಡ್ಬಿಟ್ಟು ಪನ್ನೀರ್ ಹೆಂಗ್ ಮಾಡ್ತಾರೆ ಮಾಡ್ಕೊಂಡು ಬಟರ್ದು ಪನ್ನೀರ್ ಮಾಡ್ಕೊಂಡು ವಾರಕ್ಕೆ 1-2 ದಿನ ಪನ್ನೀರ್ ಮಾಡ್ಕೊಳ್ತೀವಿ. ಹಂಗೆ ತವಾ ಮೇಲೆ ಹುರ್ಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ಬಿಟ್ಟು ಪನ್ನೀರ್ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ತುಂಬಾ ಒಳ್ಳೇದು. ನೀವು ಮಾಡ್ತಿರೋ ಡಯಟ್ ನಿಜವಾಗ್ಲೂ ತುಂಬಾ ಎಲ್ಲರಿಗೂ ಇಷ್ಟ, ಮತ್ತೆ ನಮ್ಮೆಲ್ಲಾ ಪೇಷಂಟ್ಸ್ ಒಂಥರ ಸ್ಫೂರ್ತಿ. ಯಾಕಂದ್ರೆ ನೀವು ನನಗೆ ಗೊತ್ತಾಗುತ್ತಲ್ವಾ, ಈಗ ಸರ್ಜರಿಗೆ ಹೋಗ್ಬೇಕು ಅಂತ ಹೇಳಿರ್ತಕ್ಕಂಥ ಕೇಸಸ್ ಸರ್ಜರಿ ಬೇಡ ಅನ್ನೋ ತರ, ಅಂದ್ರೆ ನನಗೆ 90% ವಾಸಿ ಆಗಿದೆ ಅಂತ. ಈಗ ಬ್ಯಾಸರಾಗಿ ಬಿಟ್ಬಿಟ್ಟಿದ್ವಿ ನಾವು, ತಾನ ಯೂಟ್ಯೂಬ್ ನೋಡಿ ಹೇಳ್ರಿ. ಆಮೇಲೆ ಯೂಟ್ಯೂಬ್ ನೋಡಿ ನಮ್ಮ ಮಕ್ಳಿಗೆ ಫೋನ್ ಮಾಡಿ ಹೇಳ, ಇವ್ರು ಇಲ್ಲೇ ಇರ್ತಾರ ಸರ್. ನಮ್ಮ ಮಗ ಇಲ್ಲೇ HSR ಲೇಔಟ್ನಾಗ ಸಿವಿಲ್ ಇಂಜಿನಿಯರ್ ಕಂಪ್ನಿ ಒಳಗೆ ಇದ್ದೀನಿ ಸರ್. ಅವು ಬಂದು ಇಲ್ಲೆಲ್ಲ ಕೇಳ್ಕೊಂಡು, ಇವನು ಬಂದು ಮಂದಿನೆಲ್ಲ ಕೇಳ್ಕೊಂಡು ಅವಾಗ ನಾವು ಬಂದು ಕರ್ಕೊಂಡ್ಬಂದಿವಿ. ನಾ ಟೀಚರ್ ಅದೀನಿ ಸರ್, ಪ್ರೈಮರಿ ಸ್ಕೂಲ್ ಗದಗ ರೀ. ಗದಗ ಡಂಬಳ ಅಂತ ಐತ್ರಿ, ಮುಂಡರಗಿ ತಾಲೂಕು. ಟೀಚರ್ 30 ವರ್ಷ ಆಯ್ತ್ರಿ.
ಇನ್ನೊಂದು 5 ತಿಂಗಳು ರಿಟೈರ್ಮೆಂಟ್ ಇದೆ. 5 ತಿಂಗಳು ನೆಕ್ಸ್ಟ್ ಜೂನ್ಗೆ ಜೂನ್ ಸರ್, ಜೂನ್ಗೆ ರಿಟೈರ್ಮೆಂಟ್. ನನಗೆ ಇಲ್ಲಿವರೆಗೆ ಮೊಣಕಾಲು ಏನು ನೋವು ಇಲ್ರಿ. ಶುಗರ್ ಇದೆ, ಅಲ್ಲೇ ಹುಬ್ಳಿಗಳು ತೋರಿಸ್ತೇನೆ. ಇವ್ರಿಗೆ ಇಂಪ್ರೂವ್ಮೆಂಟ್ ಆಗಿರೋದು ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ಮುಂಚೆ ಇರೋದಕ್ಕೂ ಇಲ್ಲ ಉತ್ತಮ ಸರ್, ಉತ್ತಮ. ಈಗೇನು ಬಿದ್ದಾಳಲ್ಲ ಸರ್, ಅವಾಗ್ಲಿಂದಾನು ಸ್ವಲ್ಪ ನೋವು ಅಂತ. ಸರಿ ಮಾಡ ತೊಂದ್ರೆ ಇಲ್ಲ. ಮೊದಲಿಂದ ರೀ ನಾವು ಭಾಳ ಖುಷಿ ಪಟ್ವಿ. ಏನ್ರಿ ಕಷ್ಟ ಆಕೈತಿ ಸರ್. ಈಗ ಒಂದು 8 ರೊಟ್ಟಿ ಮಾಡಿಲ್ಲ ಬಂದು ಕುಂತು ಬಿಡಾಕಿ. ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಒಂದು 8 ರೊಟ್ಟಿ ಮಾಡಿಲ್ಲ ಅಂದ್ರೆ ಅಳ್ಕೊಂತ ಕುಂತು ಬಿಡಾಕಿ. ನಮ್ಗ ಏನಪ್ಪ ಇದು ಹೆಂಗ ಆತಲ್ಲ. ಮನೆಗೆ ಹಾ, ಆ ಥರ ಅದು ಈಗ ಮಕ್ಕಳು ದುಡಿತಾರ, ನಾವು ದುಡಿತೀವಿ. ಈಗ ಎತ್ಕೊಂಡ್ ಮೆಟ್ಲ ಇಳಿತೀವಿ. ಏನ್ರಿ ನಾವು ದುಡಿತೀವಿ, ಮಕ್ಕಳು ದುಡಿತೀವಿ, ಏನು ಸಮಸ್ಯೆ ಇಲ್ಲ ಸರ. ಆದ್ರೆ ಅಕ್ಕಿ ತ್ರಾಸು ಆರಾಮ ಆಗ್ಬೇಕು. ಒಟ್ಟ ರೊಕ್ಕ ಎಷ್ಟು ಹೋಗ್ಲಿ, ಅದು ಕಟ್ ಮಾಡ್ದಂಗ ಆರಾಮ ಆಗ್ಬೇಕು. ಹಾ, ನ್ಯಾಚುರಲ್ ಆಗಿ ವಾಪಸ್ ಬರ್ಬೇಕು. ಹಂಗ ಆ ಸ್ಥಿತಿ ಆಗ್ಬೇಕು ನಮ್ಗ. ಏನ್ರಿ ಅದ್ ನಾವು ಇನ್ನ ಸಲ ಬಾ ಅಂದ್ರೆ ಬರ್ತೀವಿ ನಾವು. ಇಲ್ಲ ಅಂತ ತೊಂದ್ರೆ ಇಲ್ಲ, ಏನ್ ಜಾಸ್ತಿ ಬರಂಗಿಲ್ಲ. ಆಲ್ರೆಡಿ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ. ಹ್ಞೂ ಸರ್, ಇವಾಗ ಮೊನ್ನೆ ಅದೇ ಬಿದ್ದಿರೋದ್ರಿಂದ ಸಮಸ್ಯೆ ಇರೋದು, ಸ್ವಲ್ಪ ಇಂಜುರಿ ತರ ಆಗಿದೆ. ಸರಿ ಮಾಡೋಣ, ಹ್ಞೂ ಸರ್, ಸರಿ ಮಾಡಿ ಕೊಡ್ತೀನಿ. ಅದು ಸರಿ ಆದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ಕೊಡ್ತೀನಿ ಇವತ್ತು. ಮತ್ತೆ ಮಾತ್ರೆಗಳು ಚೇಂಜ್ ಮಾಡಿದ್ದೀನಿ. ಏನಿಲ್ಲ, ನೀವು ಅಕ್ಕಿ ಪಾಲಿ ದೇವ್ರ ನೀವು. ಏ ಸರ್, ಇಲ್ಲ ಸರ್, ಡಾಕ್ಟರ್ ಮತ್ತೆ ದೇವ್ರ ಅವ್ರು. ಇಲ್ಲ ಏನಂದ್ರೆ ಮೇಡಮ್ಗೆ ಅವ್ರಿಗೆ ಒಂದ್ ಛಲ ಇತ್ತು ವಾಸಿ ಮಾಡ್ಕೋಬೇಕು ಅಂತ. ಹೌದಾ, ಇವಾಗ ನೀವು ಎಷ್ಟು ಜನ 4 ಜನ ಡಾಕ್ಟರ್ಗಳು ಆಪರೇಷನ್ ಮಾಡಿಸ್ಬೇಕಂತ ಹೇಳಿದಾಗ ಅವ್ರಿಗೆ ಮನಸ್ಸು ಎಲ್ಲಾರು ಅದನ್ನ ಹೇಳಿರ್ ಸರ್. ರೊಕ್ಕ ಭಾಳ ಖರ್ಚು ಮಾಡೀನಿ, MRI ಸ್ಕ್ಯಾನು ಎಲ್ಲ ಅದು ಬಿಟ್ಟಿದ್ದೀವಿ ನಾವು. ಅವಾಗ ತಾನ ಯೂಟ್ಯೂಬ್ ನೋಡಿ ದಿನ ನೋಡಿ ಇಂಥಲ್ಲಿ ಐತಂದಾಗ ನಮ್ಮ ಮಕ್ಕಳು ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಬಂದ್ವಿ. ಅಷ್ಟೇ, ಏನಿಲ್ಲ ನೀವು ಮಾಡ್ತಿರ್ತಕ್ಕಂಥ ಪಥ್ಯನೇ ನಿಮ್ಗೆ ರಿಸಲ್ಟ್ ಬಂದಿರೋದು. ನಾವು ಮಾತ್ರ ಸಪೋರ್ಟ್ ಮಾಡಿದ್ವಿ. ಇದೇ ಪತ್ರ 2 ವರ್ಷ ಮಾಡಿ ಇನ್ನೂ 2 ಕೆಜಿ ಸಣ್ಣ ಆದ್ರೆ ತೊಂದ್ರೆ ಇಲ್ಲ. ಯಾರು ಏನೋ ಅಂತ ಕೇಳ್ತಾರೆ ಕೆಲ್ಸಕ್ಕೆ. ನಮ್ ನೋವು ನಮ್ಗೆ ಗೊತ್ತು ಆಯ್ತಾ. ನಮ್ ನೋವು ಇಲ್ದಂಗೆ ನಾವು ಇದೀವಿ. ಆ ತರ ಮಾಡ್ಕೊಂಡು ಇನ್ನು 1.5 ತಿಂಗಳಿಗೆ ಆಗೋಷ್ಟು ಮಾತ್ರ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬರುವಾಗ 1.5 ತಿಂಗಳಿಲ್ಲ 2 ತಿಂಗಳು ಆ ಟೈಮಲ್ಲಿ ಬಂದು ಇನ್ನೊಂದ್ಸರಿ ತೋರಿಸ್ಕೊಂಡು ಸರ್. ಇವತ್ತಿದೆ ಬಟ್ ಭಾಳ ಹೊತ್ತೇನಾಗಲ್ಲ, ಬೇಗ ಮುಗಿದೋಗುತ್ತೆ. BP ಒಂದು ಸ್ವಲ್ಪ ಜಾಸ್ತಿ. ಬೇರೆದ್ ಕೊಡ್ತಾ ಇದ್ವಿ, ಇವತ್ತು ಕೊಡೋದು 1/2 ಅವರ್ ಮುಗಿದೋಗುತ್ತೆ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಿದ್ರೆ ಎಲ್ಲರೂ ಬರ್ಲಿ ತೋರಿಸ್ಕೊಡ್ರಿ, ಆರಾಮಕತಿ. ಎಲ್ಲ ವಾಸಿ ಮಾಡ್ತಾರ, ಬಂದು ತಿಳಿಸ್ಕೊಂಡಿದಾರ. ಗುಣಾಕತಿ. ಹಂಗ ನೋವು ಪಡೋದ್ಕಿಂತ ಹಿಂಗ ಆರಾಮಾಗೋದು ಒಳ್ಳೇದು ಅಂತ. ಸರ್ಜರಿ ಮಾಡಿಸ್ಕೊಂಡಂಗೆ ಆರಾಮಾಗಿ ನಾವು ಒಂದು 2 ಕಳ್ಸೀನಿ ಸರ್ ಇಲ್ಲಿ. ಹೌದಾ? ನಮ್ಮ ಮುಂಡ್ರಿಗಿಂತನ ಒಂದು 2 ಬಂದು ಹೋಗ್ಯಾರ. ನಮ್ಮ ಮನೆಗೆ ಬಂದು ಕೇಳ್ಕೊಂಡು ಈಕಿನ ಬಾಯಿಂದ ಕೇಳ್ಕೊಂಡು ಹೋಗ್ಯಾರ. ಹೌದೌದು, ಇನ್ನೊಬ್ರು ಬರೋರು ಅದಾರ. ಮೊನ್ನೆ ಕೇಳ್ಯಾರ ಸರ ಹಿಂಗ ಅಂತ ಹೇಳಿವಲ್ರಿ, ಇನ್ನೊಬ್ರು ಬರೋರು ಅದಾರ. ಅವರು ಒಬ್ರು ಸರ್ ಬಂದೋಗ್ಯಾರ ಇಲ್ಲಿಗೆ. ಏನ್ರಿ ಅಂದ್ರೆ ಮನೆಗೆ ಬಂದು ಈಕಿನ್ನೆಲ್ಲ ಕೇಳ್ಯಾರ ಹೆಂಗ ಏನು ಅಂತ. ನೀವೇನಕ್ಕೆ ಇಷ್ಟಪಡ್ತೀರ? ನೀವು ಫಸ್ಟ್ ನಿಮ್ ತಾಯಿಯವ್ರು ಹೇಳ್ದಾಗ ಇಲ್ಲಿ ಬಂದ್ರಲ್ಲ ನೋಡಕ್ಕೆ, ಅವಾಗ ನಿಮ್ಗೆ ಹೆಂಗೆ ನಂಬಿಕೆ ಬಂತು? ನಾನಿಲ್ಲಿ ಫಸ್ಟ್ ಬಂದ ತಕ್ಷಣ ಡಾಕ್ಟರ್ ಹತ್ರ ಮಾತಾಡಿಲ್ಲ, ನಿಮ್ಮ ಹತ್ರ ಯಾರ ಹತ್ರನು, ಪೇಷಂಟ್ಸ್ ಹತ್ರನೇ ಮಾತಾಡಿರೋ. ಹೊರಗಡೆ ಪೇಷಂಟ್ಸ್ ಹತ್ರ ಮಾತಾಡಿ, ಒಬ್ಬೊಬ್ರು 2 ಇಯರ್ಸ್ 3 ಇಯರ್ಸ್ ಇಂದ ಬರೋರ್ನು ಹತ್ರನು ಮಾತಾಡಿದೀನಿ. ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ಮೇಲೆನೆ ನಾನು ನಮ್ಮ ಮದರ್ನ ಕರ್ಕೊಂಡು ಬಂದಿರೋದು ಇಲ್ಲಿಗೆ. ಸೊ ಅವ್ರಿಗೂ ಮುಂಚೆ ಅವ್ರ ಕಂಡೀಷನ್ ನೋಡ್ತಿದ್ನಲ್ಲ ಸರ್, ಮುಂಚೆ ಸ್ವಲ್ಪ ರೊಟ್ಟಿ ಎಲ್ಲ ಮಾಡೋದು ಭಾಳ ಕಷ್ಟ ಅನಿಸ್ತಾ ಇತ್ತು ಅವ್ರಿಗೆ. ನಿಂತು ಮಾಡ್ತಿದ್ರಲ್ಲ ಕೆಲಸ. ಬಟ್ ಈಗ ಓಕೆ, ಆರಾಮಾಗಿ ಮಾಡ್ತಾರೆ, ಆರಾಮಾಗಿ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊತಾರೆ. ಸೊ ನಿಮಗೆ ಹೆಂಗೆ ನಂಬಿದ್ರಿ ಸರ್ ಈ ಕಾನ್ಸೆಪ್ಟ್ ನ? ಹೆಂಗ್ ನಂಬಿದ್ರಿ? ಅಂದ್ರೆ ಇಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗಿರ್ತೀವಿ. ಹೌದು, ಹೋಗಿದೀವಿ. ಹುಬ್ಳಿಲೆಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗಿರೋದು ನಾವು. ಅಲ್ಲಿ ಹೇಳಿರೋ ಟ್ರೀಟ್ಮೆಂಟ್ಗೂ ಅಲ್ಲಿ ಬಂದಿರೋ ಇದಕ್ಕೂ ನೀವು ಇದನ್ನ ಹೆಂಗೆ ಅಷ್ಟೇ ನಂಬಿದ್ರಿ? ಇಲ್ಲಿ ಪೇಷಂಟ್ಸ್ ಕಂಡೀಷನ್ಸ್ ನೋಡಿನೇ ಬಿಲೀವ್ ಆಗಿತ್ತು ಸರ್. ಮುಂಚೆ ಅದು ಇವ್ರಿಗೆ ಸ್ವಲ್ಪ ಸರ್ಜರಿ ಎಲ್ಲ ಭಯ. ಭಯನೇ ಅದು. ನಮ್ಗಾದ್ರೂ ಏನಾದ್ರು ಒಂದು ಗಂಟೆ ತರಿಸ್ಬೇಕಂದ್ರೆ ನಮಗೂ ಕೂಡ ಅನಸ್ತೇಷಿಯಾ ಅದು ಇದು ಅಂತ. ಆಮೇಲೆ ಅದು ಸಕ್ಸಸ್ ಆಗ್ಬೋದು, ಇಲ್ಲ ಅಂತಿಲ್ಲ. ಮತ್ತು ಮತ್ತೊಬ್ರಿಗೆ ಭಾರನ ಅದು ಮತ್ತು ಮತ್ತೊಂದ್ ತರ ಚಲೋ ಆಗ್ತೈತಿಲ್ರಿ. ಸುಮ್ಮನೆ ಹಿಂಗ ಇದ್ದ ಆರಾಮಾಗಿ ಇಷ್ಟ ಮಾಡ್ಕೊಂಡು ನಮ್ಮ ಜೀವನ ನಾವು ಸಾಗಿಸ್ಕೊಂಡು ಚಲೋ ಅನ್ನೋದೊಂದು. ಸರಿ, ಇವಾಗ ನೆಕ್ಸ್ಟ್ ಮತ್ತೆ ಪಾಪನ ಎತ್ಕೊಂಡಿದ್ದೆ ಅಂತ ಮುಂಚೆ ಎತ್ಕೊಂಡು ಎಷ್ಟೊತ್ತಿದ್ರು ಹಿಂಗ್ ತಡಿ ಮೇಲೆ ಅಷ್ಟ ಕುತ್ಕೊಂಡ್ಬಿಟ್ಟು ತಡ ಕೂರಿಸ್ಕೊಂತಿದ್ದೆ. ಅಷ್ಟ ಕುಂದಿರ್ಸ್ಕೊಂತಿದ್ದೆ. ಬದಲಾಗಿ ಎತ್ಕೊಂಡು ಮುಂದೆ ಹೋಗಕ್ ಬರ್ತಿದ್ದಿಲ್ಲ. ಮಗಳು ಅದೇ ಈಗ ಎತ್ಕೊಂಡು ಮುಂದೆ ಮೆಟ್ಲ ಹಾಕಿ ತಿಳ್ಕೊತೀವಿ.
ಹಂಗೆಲ್ಲ ಓಡಾಡ್ತಾರೆ ಸರ್ ಇವಾಗ ಆ ಟೈಮ್ನಾಗ ಆಗತಕ್ಕಂತ ಸಂತೋಷ ಇದೆಯಲ್ಲ ಅದು ನಮ್ಗೆ ಈ ಏನ್ ತ್ಯಾಗ ಮಾಡ್ತೀವಲ್ಲ ಡಯಟ್ ಅದು ಇದು ಕಾಫಿ ಕುಡಿಯೋದೆಲ್ಲ ಬಿಟ್ಕೊಂಡು ತ್ಯಾಗ ಮಾಡ್ತಲ್ಲ ಆ ತ್ಯಾಗ ಮಾಡಿರೋದಕ್ಕೆ ಆ ಸಂತೋಷಕ್ಕೂ ಎರಡಕ್ಕೂ ಕರೆಕ್ಟಾಗಿ ಭಗವಂತ ಕೊಟ್ಟಿರ್ತಾರಂತ ಅದು ಅಷ್ಟೇ, ಅದು ಮ್ಯಾಚ್ ಆಗ್ಬಿಡ್ತದೆ ಅದು. ಈಗ 2-3 ಸಲ ಅದು ಗುಡಿಗೆ ಹೋದ್ರು, ಬೇರೆ ಬೇರೆ ಗುಡಿಗಳು ಇರ್ತವೆ ಸರ್. ಅಲ್ಲೆಲ್ಲ ನಡ್ಕೊಂತ ಹೋಗಿರ್ತಾವೆ. ಇನ್ನೊಂದು ನಮ್ಗೆ ಏನ್ ಸಮಸ್ಯೆ ಅಂದ್ರೆ ಕಾಲಾಗ ಶಕ್ತಿ ಇಲ್ಲ. ಅದನ್ನ ಸರಿ ಮಾಡೋಣ ಸರ್, ತೊಂದ್ರೆ ಇಲ್ಲ, ಸರಿ ಮಾಡೋಣ. ಅದು ಅದು ನಮ್ಗೆ 100% ಕಾಲಾಗ ಓಡಾಡಿ ಒಂದ್ಸರಿ ಇನ್ನೊಂದು 6 ತಿಂಗಳು ನೀಟಾಗಿ ಹಿಂಗೆ ಡಯಟ್ ಮಾಡಿ. ಇನ್ನೊಂದು 6 ತಿಂಗಳು ಡಯಟ್ ಡಯಟ್ ನೀನು ತಗೊಂಡಂಗೆ ಎಷ್ಟ ತಗೊಂತೀವಿ. ಈಗ ಅವ್ರು ಅದನ್ನ ಬಿಡಲ್ಲ ಸರ್. ಡಯಟ್ ಬಿಡೋದು ಬೇಡ, ಬಟ್ಟೆ ಎಲ್ಲ ಲೂಸ್ ಆಗಿದೆ. ಇಲ್ಲ ಸರ್, ಮೊದಲು ಬಾಳ ತಪ್ಪು ಸರ್. ಈ ಮದುವೆ ಮಾಡಿದ್ರಿ ಕುಂತಲ್ಲೇ ಏನು ಏನು ಮಾಡ್ತೇನೆ ಅಲ್ಲೇ ಚೇರ್ ಮೇಲೆ ಕೂತು ಬಿಡೋದು. ಒಟ್ಟ ಎದ್ದ ಬರಕ್ ಬರ್ತಿದ್ದಿಲ್ಲ. ಮಗಳು ಮದುವೆ ಮಾಡಿದಾದ್ರೂ ಇಷ್ಟು ನಡೀತಿದ್ದಿಲ್ಲ. ಅವಾಗ ಸ್ವಲ್ಪ ಕಷ್ಟ ಇತ್ತು ಸರ್. ನಾ ಇಲ್ಲಿ ಬಂದಿಂದಲೇ ಕೂಡ ಇದೆ. ಸೂಪರ್ ಥ್ಯಾಂಕ್ ಯು ಸರ್ ಇದು ಯಾಕೆ ಹೇಳ್ತಿರೋದು? ಆಸೆ ಆಗಿರೋಕ್ಕೆ ಅದು ಸಂತೋಷನಾ? ಅವ್ರು ಮುಂಚೆ ಬಹಳ ಕಷ್ಟಪಟ್ಟಿದ್ರು. ಅದೇ ಹಂಗೆ ಸರ್, ಅದು ಅಷ್ಟೆಲ್ಲ ಕಷ್ಟಪಟ್ಕೊಂಡು ನಾವು ಇರ್ತೀವಲ್ಲ, ನೀರ್ ಯಾಕೆ ಹೇಳ್ತೀವಿ? ಇಲ್ಲ ಸರ್, ಏನು ಆರಾಮಾಗಿರಲ್ಲ ಸರ್. ಅದೇ ಸರ್, ಅಷ್ಟೇ ಸರ್ ಸಂತೋಷ. ನೀವು ಹೇಳಿರಲ್ಲ ಒಂದು ಮಾತು, ನಾನು ಅಷ್ಟೆಲ್ಲ ಮಾಡಿದೀನಿ ಸರ್, ನಮ್ಗೆ ಎಷ್ಟೆಲ್ಲ ಆರ್ಥಿಕವಾಗಿ ಎಲ್ಲ ರೀತಿ ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಈ ಟೈಮ್ನಾಗ ಅವ್ರು ನೋವು ಅಂತ ಅನ್ಕೊಂಡಿರುವಾಗ ನಮ್ಗೊಂದು ದುಃಖ ಆಗುತ್ತಲ್ಲ ಸರ್ ಮನೆಗೆ ಬಂದಾಗ ಅಂತ. ಅಷ್ಟು ನೀವು ಅಷ್ಟು ಚೆನ್ನಾಗಿ ಒಂದು ಮುತುವರ್ಜಿ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಲ್ಲ ಸರ್. ಇಲ್ಲ ಸರ್, ನೋಡ್ಕೊಂಡಿರೋದಕ್ಕೆ ನೀವು ಹೇಳಿರಲ್ಲ ಒಂದು ಮಾತು, ಎಷ್ಟು ಖರ್ಚು ಮಾಡಕ್ ನಾನು ರೆಡಿ ಇದ್ದೆ ಸರ್, ನಮಗೆ ಒಂದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ. ನಮ್ಗೆ ಒಂದು ನಿಮ್ಮನ್ನ ವಾಸಿ ಮಾಡಕ್ಕೆ ಸಿಕ್ಕಿರೋ ಒಂದು ಭಾಗ್ಯ ಅಂತ ಸರ್. ನಮ್ಗೊಂದು ಭಾಗ್ಯ ಸಿಕ್ಕಂಗೆ ಸರ್. ಮಾಡಬೇಡಿ, ಚೆನ್ನಾಗಿದ್ರಿ, ಇನ್ನೂ ಚೆನ್ನಾಗ್ತೀರಿ. ಇವಾಗ ಇದು ಬೇರೆ ಸರಿ ಆಗಿದೆಯಲ್ಲ, ಇದು ಪ್ರಾಬ್ಲಮ್ ಸರಿ ಮಾಡ್ತೀವಿ ಆಯ್ತಾ? ಥ್ಯಾಂಕ್ ಯು ಸರ್.